ವಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇದೆ. ವಿಬಿಜಿ ರಾಮ್ಜಿ ಕೇಂದ್ರ ಸರ್ಕಾರದ ಮಹತ್ವದ ಕಾಯ್ದೆ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವಂತಹ ಮನ್ರೇಗಾ ಕಾಯ್ದೆಯ ಬದಲಿಗೆ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹೊಸದಾಗಿ ತಂದಿದೆ. ಇದರ ಮೂಲಕ 125 ದಿವಸಗಳ ಗ್ಯಾರಂಟಿ ಉದ್ಯೋಗ, ಹೆಚ್ಚಿನ ವೇತನ ಇವೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಮನ್ರೇಗಾ ಮೂಲಕವಾಗಿ ಇದ್ದಂತಹ ಉದ್ಯೋಗ ಖಾತ್ರಿ ಹಾಗೆಯೇ ಸ್ಥಳೀಯ ನಿರ್ಧಾರಗಳು, ಈ ವ್ಯವಸ್ಥೆ ಏನಿದೆ ಅದನ್ನು ಬುಡಮೇಲು ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ ಅನ್ನುವಂತಹ ರೀತಿಯಲ್ಲಿದೆ. ಇದು ನಿಜಕ್ಕೂ ಕೂಡ ಅಧಿವೇಶನ ಅನ್ನುವಂಥದ್ದು ಈ ಬಾರಿ ಸಂಗ್ರಾಮದ ತಾಣ ಆಗುವಂತಹ ಸಾಧ್ಯತೆ ಇದೆ. ಅಧಿವೇಶನದ ಒಳಗಡೆ ಮಹಾಸಂಗ್ರಾಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ ತಮ್ಮ ಹೈಕಮಾಂಡ್ ಲೋಕಸಭೆಯಲ್ಲಿ ಯಾವ ರೀತಿಯಾದಂತಹ ಪ್ರತಿಪಾದನೆಯನ್ನ ವಿಬಿಜಿ ರಾಮ್ಜಿ ವಿರುದ್ಧ ಮಂಡಿಸಿದ್ರು ಅದನ್ನು ಇನ್ನಷ್ಟು ವಿಸ್ತರಿಸುವಂತಹ ಉತ್ಸಾಹ ಇದೆ, ಉಮೇದು ಇದೆ. ಹಾಗೆಯೇ ಪ್ರತಿಪಕ್ಷಗಳಿಗೆ ತಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ, ತಮ್ಮ ಪಕ್ಷದ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ, ತಮ್ಮ ನೇತೃತ್ವದ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ವಿಬಿಜಿ ರಾಮ್ಜಿ ಯೋಜನೆಯನ್ನ ಸ್ಪಷ್ಟಪಡಿಸುವ, ಅದನ್ನು ಸಮರ್ಥಿಸಿಕೊಳ್ಳುವ, ಅದನ್ನ ಸಮರ್ಪಕವಾಗಿ ಕಾಂಗ್ರೆಸ್ಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಪ್ರತಿಪಕ್ಷವು ಕೂಡ ಮಾಡಬೇಕಾಗಿದೆ. ಇದು ನಿಜಕ್ಕೂ ಕೂಡ ಪ್ರತಿಪಕ್ಷಕ್ಕೆ ಅತಿ ದೊಡ್ಡ ಸವಾಲು. ಇದುವರೆಗೆ ಇರುವಂತಹ ಎಲ್ಲ ಸವಾಲುಗಳಿಗಿಂತ ಅತಿ ದೊಡ್ಡ ಸವಾಲು ಯಾವುದಾದ್ರೂ ಕರ್ನಾಟಕದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಇದುವರೆಗೆ ಬಂದಿದೆ ಅಂತ ಹೇಳಿದ್ರೆ ಅದು ಇದೇ ಸವಾಲು. ಏನಂದ್ರೆ ವಿಬಿಜಿ ರಾಮ್ಜಿಯನ್ನ ಅತ್ಯಂತ ಸಮರ್ಥವಾಗಿ, ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ವಸ್ತುನಿಷ್ಠವಾಗಿ ಅವರು ಮಂಡನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಅವರದೇ ಪಕ್ಷದ ನಿರ್ಧಾರಗಳನ್ನ ಅವರು ಸಮರ್ಥಿಸ್ಕೊಳ್ಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಈ ಸಂಗ್ರಾಮಕ್ಕೆ ಭಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸಚಿವರುಗಳಿಂದ ಟಿಪ್ಸ್ ಅನ್ನು ಪಡ್ಕೊಳ್ಳುವಂಥ, ಅವರಿಂದ ಪಾಠ ಹೇಳಿಸ್ಕೊಳ್ಳುವಂತಹ ಕೆಲಸವೂ ಕೂಡ ನಡೆಯುತ್ತೆ. ಆ ಮೂಲಕವಾಗಿ ಸಮರ್ಪಕವಾಗಿ, ಸದೃಢವಾಗಿ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋದಿಕ್ಕೆ ಇದು ಕೇಂದ್ರ ಸರ್ಕಾರದ ಕಾಯ್ದೆ ವರ್ಸಸ್ ರಾಜ್ಯ ಸರ್ಕಾರದ ನಿಲುವು ಅನ್ನುವಂತಹ ರೀತಿಯಲ್ಲೂ ಕೂಡ ಈಗ ನಡೀತಾ ಇದೆ. ಮನ್ರೇಗಾ ಉಳಿವಿಗಾಗಿ ಮಹಾಸಮರ ಮತ್ತು ಚರ್ಚೆಗೆ ಅಖಾಡವನ್ನ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚರ್ಚೆಗೆ ಅಖಾಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆಯಿಂದ 5 ದಿನಗಳ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದಾಗಿ ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಶುರುವಾಗುತ್ತೆ. ಆದರೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಅಂಗೀಕಾರಕ್ಕೆ ಮುಂಚಿತವಾಗಿ 2 ದಿನಗಳ ವಿಶೇಷ ಚರ್ಚೆ ವಿಬಿಜಿ ರಾಮ್ಜಿ ವಿಚಾರದಲ್ಲಿ ನಡೆಯುತ್ತೆ. ವಿಬಿಜಿ ರಾಮ್ಜಿ ವಿರುದ್ಧ ಜನಾಂದೋಲನಕ್ಕೂ ಕೂಡ ಕಾಂಗ್ರೆಸ್ ಮುನ್ನುಡಿಯನ್ನು ಬರಿತಾ ಇದೆ. ಇದು ಅಕ್ಷರಶಃ ಅತಿ ದೊಡ್ಡ ಸಮರ. ಯಾಕೆ ಅಂತ ಹೇಳ್ತೀವಿ, ಇನ್ನೂ ಒಂದು ಕಾರಣ ಇದೆ ಇದರಲ್ಲಿ. ಬಹಳ ಮುಖ್ಯವಾಗಿ ಈಗಾಗಲೇ ಪಂಜಾಬ್ ಸರ್ಕಾರ ಇದರ ವಿರುದ್ಧ ನಿರ್ಣಯವನ್ನು ಕೈಗೊಂಡಿದೆ ವಿಬಿಜಿ ರಾಮ್ಜಿ ವಿರುದ್ಧ. ಆದರೆ ಅಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಮಹಾಶಕ್ತಿ ಏನೂ ಇಲ್ಲ. ಅಥವಾ ತಮಿಳುನಾಡು ಸರ್ಕಾರವೋ ಅಥವಾ ಕೇರಳ ಸರ್ಕಾರವೋ ಇಂತಹ ನಿಲುವುಗಳನ್ನು ಅಂಗೀಕಾರ ಮಾಡಿಕೊಂಡ್ರೆ ಅವರ ವಿಧಾನಮಂಡಲ ಅಧಿವೇಶನಗಳಲ್ಲಿ ಇದರ ಬಗ್ಗೆ ಬಹಳ ದೊಡ್ಡದಾದಂತಹ ವಿರೋಧ ವ್ಯಕ್ತವಾಗೋದಕ್ಕೆ ಅವಕಾಶಗಳಿಲ್ಲ. ಅದೆಲ್ಲವೂ ಕೂಡ ಒನ್ ಸೈಡೆಡ್ ಆಗುವಂತಹ ನಿರ್ಧಾರಗಳನ್ನು, ಒನ್ ಸೈಡೆಡ್ ಆಗಿರ್ತಕ್ಕಂತಹ ಚರ್ಚೆಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಆದರೆ ಕರ್ನಾಟಕ ಅಸೆಂಬ್ಲಿ ಆ ರೀತಿಯಾಗಲ್ಲ. ಕರ್ನಾಟಕದಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಪಾಲು ಕೂಡ ಇದೆ. ಬಿಜೆಪಿ ಈ ವಿಚಾರದಲ್ಲಿ ಹೇಗೆ ತನ್ನ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಸಮರ್ಥವಾಗಿ ಸಮರ್ಥಿಸಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಅದು ಈ ಬಾರಿ ಆರ್ ಅಶೋಕ್ ಅವರಿಗೆ, ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾದ ಮೇಲೆ ಇದು ಆಕ್ಚುಲಿ ಅವರಿಗೆ ಇರುವಂತಹ ಅತಿ ದೊಡ್ಡ ಸವಾಲು. ಅತಿ ದೊಡ್ಡದಾದಂತಹ ಸವಾಲು ಏನಾದರೂ ಅಶೋಕ್ ಅವರಿಗೆ ಬಂದಿದ್ರೆ ಅದು ಈ ಬಾರಿಯ ಅಧಿವೇಶನದಲ್ಲಿ ಹೇಗೆ ಸರ್ಕಾರವನ್ನ ಅವರು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ, ಸರ್ಕಾರದ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರದ ಈ ನಿರ್ಣಯವನ್ನೇನು ಸರ್ಕಾರ ಅಂಗೀಕಾರ ಮಾಡಬಹುದು ಬಹುಮತದ ಆಧಾರದಲ್ಲಿ, ಆದರೆ ಆ ನಿರ್ಣಯದ ಲೋಪಗಳನ್ನು ಹೇಗೆ ಎತ್ತಿ ಹಿಡಿತಾರೆ ಇದು ಬಹಳ ಮುಖ್ಯ ಆಗಿದೆ ಅವ್ರಿಗೂ ಕೂಡ. ಹೀಗಾಗಿನೇ ಮನ್ರೇಗಾದ ಅಧಿವೇಶನ ನಡೀತಾ ಇದೆ. ಮನ್ರೇಗಾ ಉಳಿವಿಗಾಗಿ ಕರ್ನಾಟಕದಿಂದಲೇ ಕಾಂಗ್ರೆಸ್ ಹೋರಾಟಕ್ಕೆ ಸಜ್ಜಾಗಿರುವಂಥದ್ದು. ಎಐಸಿಸಿ ಅಧ್ಯಕ್ಷರ ತವರು ರಾಜ್ಯ, ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಮನ್ರೇಗಾವನ್ನ ಕಿತ್ತು ಹಾಕಿದರೆ ಕಾಂಗ್ರೆಸ್ನವರು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ. ಯಾವಾಗ ಖರ್ಗೆ ಅವರು ಆ ಮಾತನ್ನು ಹೇಳಿದ್ರು ಅದಾದ ನಂತರ ಕಾಂಗ್ರೆಸ್ನ ಜಿಲ್ಲಾ ಘಟಕಗಳು ಆಕ್ಟಿವ್ ಆಗಿದ್ದಾವೆ.
ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ಈ ಅಧಿವೇಶನದ ಅವಧಿಯಲ್ಲೇ 2 ದಿವಸಗಳ ಕಾಲ ವಿಶೇಷವಾಗಿ ವಿಬಿಜಿ ರಾಮ್ಜಿ ವಿಚಾರದಲ್ಲಿನೇ ಚರ್ಚೆಗಳು ನಡೆಯುವಂಥದ್ದಿದ್ದಾವೆ. ಆ ಚರ್ಚೆಯ ಸಂದರ್ಭದಲ್ಲಿನೇ ಸರ್ಕಾರ ಪ್ರತಿಪಕ್ಷಗಳ ಮೇಲೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ವಿಬಿಜಿ ರಾಮ್ಜಿ ವಿರುದ್ಧ ಎಲ್ಲ ಸ್ವರೂಪಗಳಲ್ಲೂ ಕೂಡ ಸಕಲ ಅಸ್ತ್ರಗಳೊಂದಿಗೆ ಕಾಂಗ್ರೆಸ್ ಸಿದ್ಧವಾಗಿರುತ್ತೆ ಈ ಅಧಿವೇಶನದಲ್ಲಿ. ಯಾಕಂದ್ರೆ ಇದು ಈ 2 ದಿವಸಗಳ ಮೀಸಲು ಇಟ್ಟಿರ್ತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಹೇಗೆ ಕಾಂಗ್ರೆಸ್ ಈ ವಿಚಾರಗಳನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ನೋಡಬೇಕಾಗಿದೆ. ನಾಳೆಯಿಂದ 5 ದಿನಗಳ ವಿಶೇಷ ಅಧಿವೇಶನ, ನಾಳೆ ರಾಜ್ಯಪಾಲರ ಭಾಷಣವೂ ಕೂಡ ನಡೆಯುವಂಥದ್ದಿದೆ. ರಾಜ್ಯಪಾಲರು ಸದನವನ್ನು, ಉಭಯ ಸದನಗಳನ್ನು ಉದ್ದೇಶಿಸಿ ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದಾಗಿ ರಾಜ್ಯಪಾಲರ ಭಾಷಣದೊಂದಿಗೆ ಇದು ಆರಂಭ ಆಗಬೇಕು. ಜನವರಿ 23ರಿಂದ ವಿಬಿಜಿ ರಾಮ್ಜಿ ಕುರಿತಾದ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ವಿಬಿಜಿ ರಾಮ್ಜಿ ಬಗ್ಗೆ ವಿಶೇಷವಾದಂತಹ ಚರ್ಚೆಗಳನ್ನು ನಡೆಸಲಾಗುತ್ತೆ. ಚರ್ಚೆಯ ಬಳಿಕ ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡಲಾಗುತ್ತೆ. ಶಾಸನ ಸಭೆಯೊಳಗಡೆ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಅಲ್ಲಿ ಬಹುಮತ ಇದೆ ಸರ್ಕಾರಕ್ಕೆ, ಖಂಡನಾ ನಿರ್ಣಯವನ್ನು ಅವರು ಅಂಗೀಕಾರ ಮಾಡಿಕೊಳ್ಳಬಹುದು. ಹಾಗೆ ಅಂಗೀಕಾರ ಮಾಡುವಂಥದ್ದು ಉಭಯ ಸದನಗಳಲ್ಲೂ ಕೂಡ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿಕೊಳ್ಳೋದಕ್ಕೆ ಸರ್ಕಾರ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಒಂದು ಸಾಂವಿಧಾನಿಕವಾಗಿರ್ತಕ್ಕಂತಹ ಹೋರಾಟವನ್ನು ರೂಪಿಸುವಂಥದ್ದು, ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡೋದಕ್ಕಾಗಿ ಸರ್ಕಾರ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ ಅನ್ನುವಂಥ ಸಮಜಾಯಿಷಿಯನ್ನು ಇಲ್ಲಿ ಕೊಡುತ್ತೆ ರಾಜ್ಯ ಸರ್ಕಾರ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ಸಾಂವಿಧಾನಿಕ ಅಸ್ತ್ರದ ಪ್ರಯೋಗವೂ ಕೂಡ ಈ ಮೂಲಕ ಆಗತ್ತೆ. ಸಾಂವಿಧಾನಿಕವಾದಂತಹ ಅಸ್ತ್ರ ಸದನದ ಮೂಲಕವಾಗಿಯೇ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ, ಈ ಕಾಯ್ದೆಯನ್ನ ಕರ್ನಾಟಕದಲ್ಲಿ ನಾವು ವಿರೋಧಿಸ್ತಾ ಇದ್ದೀವಿ ಅನ್ನುವಂತಹ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ಕೊಳ್ಬಹುದು. ಸಹಜವಾಗಿಯೇ ಸಿದ್ದರಾಮಯ್ಯನವರು ಇಂತಹ ಅಸ್ತ್ರಗಳು ಸಿಕ್ಕಾಗ ಬಹಳ ಜೋಶ್ನಲ್ಲಿ ಮಾತನಾಡುವಂತಹ ಸಾಧ್ಯತೆ ಇದ್ದೇ ಇದೆ. ಅವರು ಇದಕ್ಕೆ ಬಹಳ ವ್ಯವಸ್ಥಿತವಾದಂತಹ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ಮತ್ತು ವಿಶೇಷವಾಗಿ ಇದು ಗ್ರಾಮೀಣಾಭಿವೃದ್ಧಿ ಸಚಿವರ ಇಲಾಖೆಯ ವಿಚಾರಗಳೂ ಕೂಡ ಒಳಗೊಳ್ಳುವುದರಿಂದಾಗಿ, ಹಾಗೆಯೇ ಕೃಷಿ ಇಲಾಖೆ ವಿಚಾರಗಳು ಒಳಗೊಳ್ಳುವುದರಿಂದಾಗಿ ಅವರುಗಳು ಇದರ ಬಗ್ಗೆ ಹೇಗೆಲ್ಲ ಮಾತನಾಡ್ತಾರೆ ಆ ಸಚಿವರುಗಳು ಅನ್ನೋದು ಕೂಡ ನೋಡಬೇಕು. ಇನ್ನು ಸದನ ಕರೆದಿರೋದ್ರ ಬಗ್ಗೆ, ಅಧಿವೇಶನದ ಬಗ್ಗೆ ಸ್ಪೀಕರ್ ಯು ಟಿ ಖಾದರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನಮಗೇನಿದೆ, ಸದನದ ಅಧಿವೇಶನ ಏನು ಇವತ್ತು ನಡೀತದ ಅದನ್ನು ಸಮಾಧಾನ ಮತ್ತು ಸೌಹಾರ್ದತೆಯಿಂದ ಚೆನ್ನಾಗಿ ಅದನ್ನು ನಡೆಸಬೇಕು. ಅದಕ್ಕೇನೆಲ್ಲ ಬೇಕಾ ಆ ರೀತಿ ಎಲ್ಲ ಪ್ರಯತ್ನವನ್ನು ಮತ್ತು ಆ ಒಂದು ಅದರ ನೇತೃತ್ವ ವಹಿಸ್ತೇನೆ. ಹೀಗೆ ಸ್ಪೀಕರ್ ಅವರು ರೆಡಿಯಾಗಿದ್ದಾರೆ. ಅವ್ರಿಗೇನು, ಸ್ಪೀಕರ್ ಅವರು ಸರ್ಕಾರ ಅಧಿವೇಶನಕ್ಕೆ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಅದರ ಆಧಾರದ ಮೇಲೆ ಬರುವಂತಹ ಕಲಾಪವನ್ನು ನಡೆಸಬೇಕಾಗತ್ತೆ, ಅವರ ಕಾರ್ಯಸೂಚಿಯನ್ನು ನಡೆಸಬೇಕಾಗತ್ತೆ. ಆದರೆ ಈಗ ಸಂಗ್ರಾಮಕ್ಕೆ ಪ್ರತಿಪಕ್ಷವೂ ಕೂಡ ಅಷ್ಟೇ ಸಿದ್ಧತೆ ಮಾಡ್ಕೊಳ್ತಾ ಇದೆ. ವಿಶೇಷವಾಗಿ ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಬಗ್ಗೆ ನಾವು ಒಮ್ಮೆ ಗಮನಿಸಬೇಕು. ಇಲ್ಲಿರುವಂಥದ್ದು ಇದು ಗ್ರಾಮೀಣ ಉದ್ಯೋಗ ಖಾತ್ರಿ. ಇಲ್ಲಿ 100 ದಿವಸಗಳ ಉದ್ಯೋಗ ಖಾತ್ರಿ ಇದೆ, ಅಲ್ಲಿ 125 ದಿವಸಗಳ ಉದ್ಯೋಗ ಖಾತ್ರಿ ಇದೆ. ವಿಬಿಜಿ ರಾಮ್ಜಿಯಲ್ಲಿ 125 ದಿವಸಗಳ ಉದ್ಯೋಗ ಖಾತ್ರಿ ಇದೆ. ಹೀಗಾಗಿ ಮೇಲ್ನೋಟಕ್ಕೆ ಇಲ್ಲಿ ಕೂಲಿ ಮತ್ತು ಒಟ್ಟು ಉದ್ಯೋಗದ ದಿನಗಳನ್ನು ಗಮನಿಸಿದಾಗ ವಿಬಿಜಿ ರಾಮ್ಜಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ 250 ರೂಪಾಯಿಯ ದಿನಗೂಲಿ ಇದ್ರೆ ಇಲ್ಲಿ 400 ರೂಪಾಯಿಯ ದಿನಗೂಲಿ ಸಿಗುತ್ತೆ, 125 ದಿವಸಗಳ ಕೆಲಸ ಸಿಗುತ್ತೆ. ಆದರೆ ಇದರ ನಂತರ ಬರ್ತಕ್ಕಂತಹ ವಿಚಾರಗಳಿಗೆ ಬಂದಾಗ ಇಲ್ಲಿ 100% ಖರ್ಚು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರನೇ ಹಣಕಾಸುಗಳನ್ನು ಭರಿಸಬೇಕಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಹಣಕಾಸಿನ ಭಾರ ಇರೋದಿಲ್ಲ, ಹಣಕಾಸಿನ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲೆ ಇರೋದಿಲ್ಲ. ಇದು ಕೇಂದ್ರ ಸರ್ಕಾರ ಭರಿಸಬೇಕಾಗುತ್ತೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗಲ್ಲ, ಇಡೀ ದೇಶದಲ್ಲಿ ಇರುವಂತಹ ಯೋಜನೆ. 100% ಕೇಂದ್ರ ಸರ್ಕಾರ ಇದಕ್ಕೆ ಹಣಕಾಸು ನಿರ್ವಹಣೆಯನ್ನು ಮಾಡಿಸ್ತಾ ಇತ್ತು. ಆದರೆ ಇಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಈಗ 40% ಹೊಣೆ ರಾಜ್ಯ ಸರ್ಕಾರದ್ದಾದ್ರೆ 60% ಕೇಂದ್ರ ಸರ್ಕಾರದ ಪಾಲಿರುತ್ತೆ. ಕೇಂದ್ರ ಸರ್ಕಾರದ ಸಿಂಹಪಾಲು ಹೌದು ಅಂತೇಳಿ ಆದ್ರೂ ಕೂಡ 40% ಹೊಣೆಗಾರಿಕೆ, 40% ಖರ್ಚಿನ ಹೊಣೆಗಾರಿಕೆ ರಾಜ್ಯ ಸರ್ಕಾರಗಳ ಮೇಲೆ ಬರುತ್ತೆ. ಅಂದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಹಣಕಾಸಿನ ಭಾರ ಜಾಸ್ತಿ ಆಗತ್ತೆ. ರಾಜ್ಯದ ಯೋಜನೆಗಳಿಗೆ ಮೀಸಲಿಡಬೇಕಾದಂತಹ ಹಣದಲ್ಲಿ ಒಂದು ಪಾಲನೆ ಈಗ ವಿಬಿಜಿ ರಾಮ್ಜಿಗೆ ಮೀಸಲಿಡಬೇಕಾದಂತಹ ಅನಿವಾರ್ಯತೆ ರಾಜ್ಯಗಳಿಗೆ ಸೃಷ್ಟಿಯಾಗತ್ತೆ. ಇನ್ನು ಗುಡ್ಡಗಾಡು ರಾಜ್ಯಗಳ ಖರ್ಚುಗಳನ್ನ 100% ಮನ್ರೇಗಾ ಭರಿಸ್ತಾ ಇತ್ತು. ಗುಡ್ಡಗಾಡು ರಾಜ್ಯಗಳಲ್ಲೂ ಕೂಡ ಖರ್ಚಿನ 100% ಮನ್ರೇಗಾದ ಅಡಿಯಲ್ಲಿ ಕೇಂದ್ರ ಸರ್ಕಾರನೇ ಭರಿಸ್ತಾ ಇತ್ತು. ಆದರೆ ಗುಡ್ಡಗಾಡು ರಾಜ್ಯಗಳ 90% ವೆಚ್ಚವನ್ನ ಮಾತ್ರ ಈಗ ವಿಬಿಜಿ ರಾಮ್ಜಿ ಮೂಲಕ
ಕೇಂದ್ರ ಸರ್ಕಾರ ಭರಿಸುತ್ತೆ. ಅಂದರೆ ಗುಡ್ಡಗಾಡು ರಾಜ್ಯಗಳು ಕೂಡ 10% ಅವರು ಬಳಸಬೇಕು. ನಮ್ಮ ಕರ್ನಾಟಕದಂತಹ ರಾಜ್ಯಗಳು 40% ಭರಿಸಬೇಕು. ಆದರೆ ಉದಾಹರಣೆಗೆ ಜಾರ್ಖಂಡ್ ಅಥವಾ ಉತ್ತರಾಖಂಡ್ ಈ ರೀತಿಯಾದಂತಹ ರಾಜ್ಯಗಳು ಅಥವಾ ಈಶಾನ್ಯ ರಾಜ್ಯಗಳು ಇವುಗಳು 10% ವೆಚ್ಚವನ್ನು ಭರಿಸಬೇಕಾಗುತ್ತೆ. 90% ಕೇಂದ್ರ ಸರ್ಕಾರ ಭರಿಸುತ್ತೆ. ಆದರೆ ಕೃಷಿ ಋತುವಿನಲ್ಲೂ ಕೂಡ ಕೆಲಸ ಅನಿವಾರ್ಯ ಅಂತೇಳಿ ಮನ್ರೇಗಾದಲ್ಲಿ ಉಲ್ಲೇಖ ಇತ್ತು. ಕೃಷಿ ವಿಚಾರದಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಕೂಡ ಕೃಷಿ ಋತುವಿನಲ್ಲೂ ಕೂಡ ಕೆಲಸವನ್ನ ಮಾಡಿಸೋದಕ್ಕೆ ಅವಕಾಶಗಳನ್ನ ಮಾಡಿಕೊಡಲಾಗಿತ್ತು. ಅಂದರೆ ಆ ರೈತರ ಹೊಲಗಳಲ್ಲಿ ಮಾಡುವಂತಹ ಕೆಲಸ ಇವುಗಳಿಗೂ ಕೂಡ ಈ ಒಂದು ಮನ್ರೇಗಾ ಯೋಜನೆಯನ್ನು ವಿಸ್ತರಣೆ ಮಾಡಿಕೊಳ್ಳಲಾಗ್ತಾ ಇತ್ತು. ಅದರ ಬೆನಿಫಿಟ್ ಆ ರೈತರಿಗೆ ಸಿಗ್ತಾ ಇತ್ತು. ಆದರೆ ಇಲ್ಲಿ ಕೃಷಿ ಋತುವಿನಲ್ಲಿ ಕೆಲಸಕ್ಕೆ ವಿರಾಮವನ್ನ ಹಾಕಲಾಗಿದೆ. ಕೃಷಿ ಋತುವಿನಲ್ಲಿ ಕೆಲಸವನ್ನ ಕೊಡುವುದಿಲ್ಲ. ಕೃಷಿ ಋತುವಿನಲ್ಲಿ ಮನ್ರೇಗಾದಲ್ಲಿತ್ತು, ಆದರೆ VBG ರಾಮ್ಜಿಯಲ್ಲಿ ಅದು ಇರೋದಿಲ್ಲ. ಹಾಗೇನೆ ನಕಲಿ ಹಾಜರಾತಿಯಿಂದ ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು ಅನ್ನೋದು ಮನ್ರೇಗಾದ ಮೇಲಿರುವಂತಹ ಅತಿ ದೊಡ್ಡ ಆಪಾದನೆ. ಇದು ವಾಸ್ತವವೂ ಕೂಡ ಹೌದು. ಮನ್ರೇಗಾದಲ್ಲಿ ಬಹಳ ವಾಸ್ತವದ ವಿಚಾರ ಏನು ಅಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ಹಾಜರಾತಿ ಸರಿಯಾಗಿ ಆಗ್ತಾ ಇಲ್ಲ. ನಕಲಿ ಬಿಲ್ಗಳ ಸೃಷ್ಟಿ ಆಗ್ತಾ ಇದೆ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಉದ್ಯೋಗದ ಹೆಸರಿನಲ್ಲಿ ಕೆಲಸ ಮಾಡದೇನೆ ಅಲ್ಲಿ ಹಣ ಹಂಚಿಕೆ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ, ಗುರುತರ ಆರೋಪ ಅನೇಕ ಸಂದರ್ಭಗಳಲ್ಲಿ ಅನೇಕ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಈಗಾಗಲೇ ಬಂದಿದೆ. ಅದು ಇದಕ್ಕಿದ್ದಂತಹ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಮನ್ರೇಗಾದಲ್ಲಿ. ಆದರೆ ಈಗ VBG ರಾಮ್ಜಿ ಮೂಲಕ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ GPS ಮೇಲ್ವಿಚಾರಣೆಯಿಂದ ನಕಲಿ ಹಾಜರಾತಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಅದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಅಂದ್ರೆ GPS ಮೇಲ್ವಿಚಾರಣೆಯಿಂದ ನಕಲಿ ಹಾಜರಾತಿಗಳಿಗೆ ಕಡಿವಾಣ ಹಾಕಲಾಗುತ್ತೆ. ಕೆಲಸ ಮಾಡಿದ್ರಷ್ಟೇ ಸಂಬಳ, ಕೆಲಸ ಮಾಡಿಲ್ಲ ಅಂತ ಹೇಳಿ ಅರ್ಧ ಸಂಬಳ ಅಲ್ಲ, ಕೆಲಸ ಮಾಡಿದ್ರಷ್ಟೇ ಪೂರ್ತಿ ಸಂಬಳ ಅನ್ನುವಂಥದ್ದು. ಇನ್ನು ಪಂಚಾಯತಿ ಮಟ್ಟದಲ್ಲಿ ಕೌಶಲ್ಯ ಇಲ್ಲದ ಉದ್ಯೋಗಗಳಿಗೆ ಮನ್ರೇಗಾದಲ್ಲಿ ಆದ್ಯತೆಯನ್ನು ಕೊಡಲಾಗಿತ್ತು. ಕೌಶಲ್ಯವಿಲ್ಲದ ಉದ್ಯೋಗ ಅಂದ್ರೆ ರಸ್ತೆ ಕಾಮಗಾರಿಗಳಿರ್ಬೋದು ಅಥವಾ ಚರಂಡಿ ಕಾಮಗಾರಿ ಇರ್ಬೋದು, ತೋಟಗಳಲ್ಲಿ ಗುಂಡಿ ಅಗಿಸುವಂಥದ್ದು ಇರ್ಬೋದು, ಈ ರೀತಿಯಾದಂತಹ ಒಂದು ಅಗೆಯುವಂಥ ಕೆಲಸ ಇರ್ಬೋದು, ಇಂಥವುಗಳಿಗೆ ಬಳಕೆ ಆಗ್ತಿತ್ತು ಮನ್ರೇಗಾ. ಆದರೆ ಇಲ್ಲಿ ನೀರಾವರಿ ಮೂಲಸೌಕರ್ಯ ಅಂದರೆ ನಿರ್ದಿಷ್ಟ ಯೋಜನೆಗಳನ್ನು ನಿಗದಿಪಡಿಸಿಕೊಳ್ಳಲಾಗಿದೆ. ನೀರಾವರಿ ಯೋಜನೆಗಳು, ಮೂಲಸೌಕರ್ಯ ಯೋಜನೆಗಳು ಇಂಥವುಗಳಿಗೆ ಬಳಕೆ ಆಗುತ್ತೆ VBG ರಾಮ್ಜಿ ಅಂತ ಹೇಳಿ. ಇಲ್ಲಿ ಯೋಜನೆ ನಿರ್ವಹಣೆಗೆ ಯಾವುದೇ ರೀತಿಯಾದಂತಹ ಮಂಡಳಿಯನ್ನ ರಚನೆ ಮಾಡಿರಲಿಲ್ಲ ಮನ್ರೇಗಾದಲ್ಲಿ. ಆದರೆ VBG ರಾಮ್ಜಿಯಲ್ಲಿ ಯೋಜನೆ ನಿರ್ವಹಣೆಗೆ ಪ್ರತ್ಯೇಕ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಹಾಗೆಯೇ ನಿಗದಿತ ದಿನದೊಳಗಡೆ ವೇತನ ಪಾವತಿಗೆ ಅವಕಾಶ ಇತ್ತು. ಆದರೆ ಅದಕ್ಕೆ ನಿರ್ದಿಷ್ಟ ದಿನ ಅನ್ನುವಂಥದ್ದನ್ನ ನಿಗದಿ ಮಾಡಿರಲಿಲ್ಲ. ಆದರೆ ಇಲ್ಲಿ ವೇತನ ಪಾವತಿಗೆ 7 ಅಥವಾ 15 ದಿನದ ನಿಗದಿ ಮಾಡಲಾಗಿದೆ. ಅಷ್ಟು ದಿವಸದ ಒಳಗಡೆನೆ ವೇತನ ಪಾವತಿ ಆಗಲೇಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ. ವಿಪತ್ತು ಇರೋ ಜಿಲ್ಲೆಗಳ ಪರಿಗಣನೆ ಇಲ್ಲಿ ಇಲ್ಲ. ವಿಪತ್ತು ಇರತಕ್ಕಂತಹ ಜಿಲ್ಲೆಗಳ ಪರಿಗಣನೆ ಇದರ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ, ಮನ್ರೇಗಾದ ವ್ಯಾಪ್ತಿಗೆ. ಯಾಕಂದರೆ ಅದು ಸ್ಪೆಷಲ್ ಯೋಜನೆಗಳು ಅಂತೇಳಿ ಬಳಕೆ ಆಗ್ತಿತ್ತು. ಇಲ್ಲಿ ವಿಪತ್ತು ಇರೋ ಜಿಲ್ಲೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು, ಅಲ್ಲಿ ಮೂಲಸೌಕರ್ಯವನ್ನು ಸರಿಪಡಿಸುವಂಥದ್ದು, ಈ ಕೆಲಸಗಳಿಗೆ ಬಳಕೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ವೆಚ್ಚ 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಮನ್ರೇಗಾದಿಂದ ಹೊರೆ ಕೇಂದ್ರ ಸರ್ಕಾರದ ಮೇಲೆ ಇತ್ತು. 1.5 ಲಕ್ಷ ಕೋಟಿ ರೂಪಾಯಿಗಳ ವೆಚ್ಚವನ್ನು ಅವರು ಭರಿಸಬೇಕಾಗಿತ್ತು. ಆದರೆ ಈಗ ಹೊಸ ಕಾಯ್ದೆ ಮೂಲಕವಾಗಿ ಕೇಂದ್ರ ಸರ್ಕಾರ ವಾರ್ಷಿಕ ವೆಚ್ಚ 95,000 ಕೋಟಿ ರೂಪಾಯಿ ಮಾತ್ರ ಇರುತ್ತೆ. ಅಂದರೆ ಆಲ್ಮೋಸ್ಟ್ 40ರಿಂದ 55 ಸಾವಿರ ಕೋಟಿವರೆಗಿನ ಉಳಿತಾಯ ಈಗ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದೆ. ಆ ಭಾರ ರಾಜ್ಯಗಳ ಮೇಲೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಇಲ್ಲಿ ಈಗಾಗಲೇ ಮೈತ್ರಿ ಪಕ್ಷಗಳು ಮನ್ರೇಗಾ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮನ್ರೇಗಾ ಅಧಿವೇಶನದಲ್ಲಿ ಸಮರ್ಥ ಚರ್ಚೆಗೆ ಪ್ರತಿಪಕ್ಷಗಳು ಸಜ್ಜಾಗ್ತಾ ಇದ್ದಾವೆ. ಅದಕ್ಕೆ ಬೇಕಂತ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮೈತ್ರಿ ನಾಯಕರು ಈಗ ದೊಡ್ಡವರಿಂದ ಪಾಠವನ್ನ ಪಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಪಾಠವನ್ನ ಮಾಡಲಿದ್ದಾರೆ. ಎರಡೂ ಪಕ್ಷಗಳ ಜಂಟಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಅದರಲ್ಲಿ VBG ರಾಮ್ಜಿ ಕಾನೂನುಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡಲಾಗುತ್ತೆ. ಅದರ ಪ್ರಾವಿಷನ್ಸ್ ಬಗ್ಗೆ, ಅದರ ಉದ್ದೇಶದ ಬಗ್ಗೆ, ಅದರ ಆಶಯದ ಬಗ್ಗೆ, ಅದರ ಅನುಷ್ಠಾನದ ಬಗ್ಗೆ, ಅದರಿಂದ ಆಗಬಹುದಾಗಿರ್ತಕ್ಕಂಥ ಪ್ರಗತಿಯ ಬಗ್ಗೆ ವಿವರಿಸುವಂತ ಕೆಲಸವನ್ನು ಮಾಡ್ತಾರೆ. VBG ರಾಮ್ಜಿ ಬಗ್ಗೆ ಶಾಸಕರಿಗೆ ಜಾಗೃತಿ ಮೂಡಿಸಲಿದ್ದಾರೆ ಕೇಂದ್ರದ ಇಬ್ರು ಸಚಿವರು ಸೇರಿ ತಮ್ಮ ಶಾಸಕರಿಗೆ ಮೊದಲ ಹಂತದಲ್ಲಿ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಆ ಪ್ರಯತ್ನ ಕೂಡ ನಡೆಯಲಿದೆ. ಹೀಗೆ
ಪ್ರತಿಪಕ್ಷ ಬಿಜೆಪಿ ಸಂಪೂರ್ಣವಾಗಿ ತಯಾರಿಯನ್ನು ಮಾಡಿಕೊಂಡಿದೆ. ಇದರ ನಡುವೆ ತಮಿಳುನಾಡು ಮತ್ತು ಕೇರಳದ ಉದಾಹರಣೆಗಳನ್ನು ಕಂಡಾಗ ಕರ್ನಾಟಕದಲ್ಲಿ ಭಾಷಣ ಮಾಡ್ತಾರಾ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆ ಸಹಜವಾಗಿರುವಂಥದ್ದು. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ತಮಿಳುನಾಡು ಅಥವಾ ಕೇರಳದ ಮಾದರಿಗಳು ಅನುಷ್ಠಾನ ಆಗೋದಿಲ್ಲ ವಿಧಾನಸಭೆ ಒಳಗಡೆ. ಇಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರಗಳು ಯಾವುದೇ ಸರ್ಕಾರಗಳಿದ್ದಾಗ ಕೂಡ ಸಾಮಾನ್ಯವಾಗಿ ಅನ್ಯೋನ್ಯ ಪರಿಸ್ಥಿತಿ ಇದೆ, ಕೆಲವು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ. ಹಿಂದೆಯೂ ಕೂಡ ಒಂದು ಬಾರಿ ರಾಜ್ಯಪಾಲರು ಭಾಷಣ ಮಾಡದೆ ತೆರಳಿದ್ದಂಥದ್ದು ಕರ್ನಾಟಕದ ವಿಧಾನಮಂಡಲದಲ್ಲೂ ಕೂಡ ನಡೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧದ ನಿರ್ಣಯಕ್ಕೆ ಅಧಿವೇಶನದಲ್ಲಿ 2 ದಿನವನ್ನ ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರದ ಸಾಧನೆಗಳನ್ನು ಗುಣಗಾನ ಮಾಡ್ತಾರಾ ಹಾಗಿದ್ರೆ ರಾಜ್ಯಪಾಲರು ಅನ್ನುವಂಥದ್ದು ಈಗ ಇಲ್ಲಿರುವ ಪ್ರಮುಖವಾಗಿರುವ ಪ್ರಶ್ನೆ, ಬಹಳ ಮುಖ್ಯವಾಗಿರುವ ಕುತೂಹಲ. ತಮಿಳುನಾಡು ಮತ್ತು ಕೇರಳ ರಾಜ್ಯಪಾಲರುಗಳು ಈಗಾಗಲೇ ಸರ್ಕಾರಗಳ ಮೇಲೆ ಕೋಪ ತಾಪವನ್ನು ಪ್ರದರ್ಶಿಸಿ ಅಧಿವೇಶನಗಳಲ್ಲಿ ಭಾಷಣವನ್ನೇ ಮಾಡದೇನೆ ಬಂದು ಅಧಿವೇಶನದ ಒಳಗಡೆ ಬಂದು ಸದನದ ಒಳಗೆ ಬಂದು ತಮ್ಮ ಭಾಷಣವನ್ನು ಹಾಗೆ ಟೇಬಲ್ ಮಾಡಿ ಹೊರಟು ಹೋಗಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ನಾಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಭಾಷಣದ ಬಗ್ಗೆ ಕುತೂಹಲ ಇದ್ದೇ ಇದೆ. ಥಾವರ್ಚಂದ್ ಗೆಹ್ಲೋಟ್ ಅವರು ಏನು ಮಾಡ್ತಾರೆ, ಅವರು ಭಾಷಣ ಮಾಡ್ತಾರಾ ಮಾಡೋದಿಲ್ವಾ ಅಂತ ಹೇಳಿ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದರೆ ಪ್ರತಿಪಕ್ಷದವರು ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಿಗೆ, ದಯವಿಟ್ಟು ತಾವು ಭಾಷಣ ಓದಬೇಡಿ ಅಂತ ಹೇಳಿದ್ದಾರೆ. ಆರ್ ಅಶೋಕ್ ಅವ್ರ ಮಾತು ನಿಮ್ಗೆ ತೋರಿಸ್ತೀನಿ. ಗವರ್ನರ್ಗೂ ವಿನಂತಿ ಮಾಡ್ತೀರಿ, ನಾವು ಕೇಂದ್ರ ಸರ್ಕಾರವನ್ನು ತೆಗಳಿಕೆ ಮಾಡುವಂಥ ಈ ಥರದ ಒಂದು ಹೇಳಿಕೆಗಳು ಏನಿದೆ ಅದನ್ನು ತಾವು ದಯವಿಟ್ಟು ಓದಬಾರ್ದು. ಯಾಕೆಂದರೆ ರಾಜ್ಯ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅದನ್ನು ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಅದರಿಂದ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗೋವಂಥದ್ದಕ್ಕೆ ಗವರ್ನರ್ ಅವರು ಅವರಿಗೆ ಕ್ಲಾಸ್ ತಗೊಬೇಕು ಅನ್ನೋದು ನಾನು ವಿನಂತಿಯನ್ನು ಮಾಡ್ತೀನಿ. ಆದರೆ ಇದು ಕೇವಲ ವಿನಂತಿಗೆ ಸೀಮಿತ ಆಗುತ್ತಾ? ನಾಳೆ ರಾಜ್ಯಪಾಲರು ಸದನದ ಒಳಗಡೆ ಪ್ರವೇಶ ಮಾಡಿದಾಗ ಪ್ರತಿಪಕ್ಷ ಯಾವ ಸ್ವರೂಪದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಅವರು ತಮ್ಮ ನಿಲುವನ್ನು ಪ್ರದರ್ಶಿಸ್ತಾರೆ, ಅದಕ್ಕೆ ಹೇಗೆ ರಾಜ್ಯಪಾಲರು ಸ್ಪಂದಿಸ್ತಾರೆ ಅಂತೇಳಿ ನೋಡಬೇಕಾಗಿದೆ. ಹೀಗಾಗಿ ರಾಜ್ಯಪಾಲರ ಭಾಷಣವೂ ಕೂಡ ಈ ಬಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು.